ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವಿಶಾಲ್ ಬ್ರೋನ ಹಾಸಿನಿ ಅದಕ್ಕೆ ಗಾರ್ಡನ್ ಹತ್ರ ಕರ್ಕೊಂಡೋಗಿದಾರೆ. ಅದಕ್ಕೆ ಈಗ ನಾನೇನು ಮಾಡಬೇಕು ಹೇಳಿ? ನನ್ನ ಮಾಂಗಲ್ಯನ ಕಾಪಾಡ್ಕೊಳ್ಳೋಕ್ಕೆ ನಿಮ್ಮ ಪ್ರಾಣನ ಪಣಕ್ಕಿಡ್ತಿದ್ದೀನೇನೋ ಅನ್ನಿಸ್ತಿದೆ ವಿಕ್ರಾಂತ್ ಅವರೇ. ಅಯ್ಯೋ ಅದಕ್ಕೆ ಹಾಗೆಲ್ಲ ಅನ್ಕೋಬೇಡಿ ಅಂತ ಆಗ್ಲೇ ಹೇಳಿದ್ನಲ್ಲ ನಾನು. ಬ್ರೋನ ಕಾಪಾಡೋಕ್ಕೆ ನಿಮ್ಮ ಸಂತೋಷಕ್ಕೆ ನಾನು ಎಂಥ ರಿಸ್ಕ್ ಆದರೂ ತಗೋತೀನಿ. ಏನು ಮಾಡಬೇಕು ಹೇಳಿ? ನೀವು ಹೊದ್ಕೆ ಹೊದ್ಕೊಂಡು ಆ ಕಡೆ ತಿರ್ಕೊಂಡು ಮಲ್ಕೊಳ್ಳಿ. ಅಪಾಯ ಇಲ್ಲಿಗೆ ಬರುತ್ತೆ. ಬ್ರೋ ಪ್ರಾಣಕ್ಕೆ ಆಪತ್ತು ತಂದಿರೋರು ಯಾರು ಅಂತ ಹೇಳಿ ಅಲ್ಲ ನೀವು? ಅದೊಂದು ಮಾತ್ರ ಕೇಳಬೇಡಿ ವಿಕ್ರಾಂತ್ ಅವರೇ. ನೀವು ಹಿಂದೆ ತಿರುಗಿ ನೋಡಬಾರ್ದು, ಸರಿನಾ? ಆಯಿತು ಅದಕ್ಕೆ. ಅದ್ಗೆ ಅದೇನು ಅಂತ ಹೇಳಿ. ಅದಕ್ಕೆ 10 ನಿಮಿಷದವರೆಗೂ ನೀನ್ ಮನೆಗೆ ಹೋಗಿ ಕುಡ್ದು ವಿಶಾಲ್. ಡನ್, ಹೋಗಲ್ಲ. ಏನ್ ಮಾಡ್ಬೇಕು ಹೇಳಿ. ಅದಕ್ಕೆ ಹೇಳಿದ್ನಲ್ಲ, ಮನೆ ಒಳಗಡೆ ಹೋಗ್ದೆ ಇಲ್ಲೇ ಇರು ಅಂತತ್ರ ಪನಿಷ್ಮೆಂಟ್ ತರ ಇರುತ್ತೆ. ಅದು ಕೆಲಸ ಮಾಡ್ದಂಗಿರಲ್ಲ. ಹಾಗಿದ್ರೆ ಒಂದ್ ಕೆಲ್ಸ ಮಾಡು. ನಿನ್ ಮದ್ವೆ ಆದಾಗ ಅರುಂಧತಿ ನಕ್ಷತ್ರ ತೋರ್ಸಿದ್ರಾ? ಬೆಳಿಗ್ಗೆ ಮದ್ವೆ ಆಯ್ತು, ಮೇಲ್ ಬರೀ ಬಿಸ್ಲಿತ್ತು, ಯಾವ ನಕ್ಷತ್ರನೂ ಕಾಣಿಸ್ಲಿಲ್ಲ. ಹಾಗಿದ್ರೆ ಇವಾಗ ನೋಡು, ಅಲ್ಲಿ ನೋಡು, ಅದು ಅಶ್ವಿನಿ ನಕ್ಷತ್ರ, ಹಾ ಇದು ಭರಣಿ. ಅದ್ ನೋಡು, ಅದ್ರ ಪಕ್ಕದಲ್ಲಿ ಕೃತಿಕಾ, ಅದಂತೂ ರೋಹಿಣಿ. ಅಲ್ಲಿ ನೋಡು, ಅಲ್ಲಿ ಕಾಣಿಸ್ತಿದ್ಯಾ, ಅದು ಮೃಗಶಿರ. ಡಮ್ಮೋ ಡಮ್ಮ. ಅಂಬಾ ಶಿವಶಂಭೋ. ಶಿವ ಪೂಜೆಲಿ ಕರಡಿ ಅನ್ನಂಗೆ ಇವರಿಬ್ರು ಯಾಕೆ ಬಂದ್ರಿಲ್ಲಿ? ಯಾಕೆ ಸುಮನಾ, ಇನ್ನೂ ನಿದ್ದೆ ಬರ್ಲಿಲ್ವಾ? ಇಲ್ಲ, ಮಾತೆ ಮಲಗಿಸ್ಬೇಕಾಗಿರೋದು ಬೇರೆಯವ್ರನ್ನಲ್ವಾ? ನಾನ್ ಯಾರಿಗಾದ್ರೂ ಲಾಲಿ ಹಾಡಕ್ ಹೋಗ್ತೀನಿ ಅನ್ಕೊಂಡ್ರಾ? ವಿಶಾಲಕ್ಷಮ್ಮ ತಾಯಿಯ ಲೀಲೆ ಪ್ರಕಾರನೇ ಏನಾದ್ರೂ ನಡೆಯೋದು. ಅದೊಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಮತ್ ನೀನೇನ್ ಮಾಡ್ಬೇಕು ಅಂತಿದ್ಯಾ? ಒಳ್ಳೇದೆ. ನಿಜವಾಗ್ಲೂ ಒಳ್ಳೇದನ್ನೇ ಮಾಡ್ತೀಯಾ? ಆಣೆ ಮಾಡು. ಎಡಗೈಯಲ್ಲಿ ಮಾಡಬಾರ್ದು, ಮಾತೆ ಬಲಗೈಯಲ್ಲೇ ಮಾಡ್ಬೇಕು. ಈಗ ಓಕೆನಾ? ಓಂ ನಮ ಶಿವಾಯ. ಶಿವಾಯ ನಮಃ. ಹೋಗಿ ಇಲ್ಲಿಂದ, ನಂಗೆ ಹಿಂಸೆ ಮಾಡ್ಬೇಡಿ. ಹಾಗೆ ಆಗ್ಲಿ. ಯಾವುದೇ ಕೆಲಸ ಆದ್ರೂ ಹುಷಾರಾಗಿ ಮಾಡು. ಸ್ವಲ್ಪ ಹಿಂದೆ ಮುಂದೆ ನೋಡು. ಒಳ್ಳೇದು. ದಾರ ಯಾರ್ದು ಅಂತ ಗಮನ ಹರಿಸಿ ಮಾತೆ. ಯಾವ ಹಾರ? ಅರಿಶಿನದ ದಾರ. ಹುಚ್ಚುಚ್ಚಾಗಿ ಮಾತಾಡ್ದೆ ಇಲ್ಲಿಂದ ಹೋದ್ರೆ ಒಳ್ಳೇದು. ಡಮ್ಮೋ ಡಮ್ಮ. ನಂದೀಶ, ಚೀಲ ಹೊಡ್ಕಣ ಬಾ. ನಡಿ ನಡಿ. ಇವ್ರು ಯಾವ್ದೋ ಭ್ರಮೇಲಿದ್ದಾರೆ. ಅದ್ ಹೇಗ ಅವ್ರಿಗದ್ ಸಿಕ್ಬಿಡತ್ತೋ. ವಲ್ಲಭ, ವಿಕ್ರಾಂತ್ ಎಲ್ಲಿದ್ದಾನೆ? ಅವನ ಹೆಂಡತಿ ಜೊತೆನೇ ಇದ್ದಾನೆ. ಎಷ್ಟೇ ಗಲಾಟೆ ಮಾಡ್ಕೊಂಡ್ರು ಇಬ್ರು ಜೊತೆಗೇ ಇರ್ತಾರೆ. ನನ್ ಗಂಡನೇ ಇತ್ತೀಚೆಗೆ ನನ್ನಿಂದ ತುಂಬಾ ದೂರ ಇರ್ತಾರೆ. ಫೀಲ್ ಆಗ್ಬೇಡ್ವಿ ಸ್ವೀಟ್ ಹಾರ್ಟ್. ಏನೇ ಇದ್ರು ನಾವಿಬ್ರು ಬಗೆಹರಿಸ್ಕೊಳ್ಳೋಣ ಡಿಯರ್. ನಿಮ್ಮ ಸರಸು ಸಲಪನ ನಿಲ್ಲಿಸ್ತೀರಾ? ಕಸ ಗುಡ್ಸೋನು ಪೊರ್ಕ ಜೊತೆ ಸೆಲ್ಫಿ ತಗೊಂಡ್ರು ಅಂದವಾಗಿರುತ್ತೇನೋ ಹೊರತು ನಿಮ್ಮಿಬ್ರು ಕೆಮಿಸ್ಟ್ರಿ ಮಾತ್ರ ಅಬ್ಬಾ ಒಂಥರ ಇರುತ್ತೆ ಮಾವ. ಇದನ್ನ ಬ್ಯಾಲೆನ್ಸ್ ಮಾಡೋಣ ಅಂತಾನೆ ಇತ್ತೀಚೆಗೆ ಶುರು ಮಾಡ್ಕೊಂಡಿದ್ದೀನಿ ವಲ್ಲಭ. ಅದಿರ್ಲಿ, ಡಮ್ಮೊಯಲ್ಲಿ ಅವಳ ವಿಷಯ ಯಾಕಿಲ್ಲಿ? ವಿಕ್ಕಿನ್ ಕರೀರಿ. ವಿಶಾಲಾಕ್ಷಮ್ಮ ತಾಯಿ, ನೀನು ನನಗೆ ತೋರಿಸ್ದ ಹಾಗೆ ನಡೀತಿದೆ. ಯಜಮಾನ್ರನ್ನ ಕಾಪಾಡ್ಕೋಬೇಕು ಅಂತ ಹಾಸಿನಿ ಅಕ್ಕಗೆ ವಿಕ್ರಾಂತ್ ಅವ್ರಿಗೆ ಹೇಳಿದೆ. ಅವ್ರ ಸಹಾಯದಿಂದ
ನನ್ನ ಮಾಂಗಲ್ಯನ ಕಾಪಾಡ್ಕೊಳ್ತಿದ್ದೀನಿ, ಆದರೆ ವಿಕ್ರಾಂತ್ ಅವ್ರಿಗೆ ಕೂಡ ಏನೂ ಆಗ್ಬಾರ್ದಮ್ಮ. ಏನು ನಡೀತಿದೆ ಅಂತ ಗೊತ್ತಾಗ್ತಿಲ್ಲ. ಶತ್ರು ಯಾರು ಅಂತ ಕೇಳಿದ್ರೆ ನೈನಿ ಅದಕ್ಕೆ ಹೇಳ್ತಾ ಇಲ್ಲ. ಏನೇ ನಡೆದ್ರೂ ತಲೆ ಎತ್ತಿ ನೋಡಬಾರ್ದು ಅಂತ ಹೇಳಿದ್ದಾರೆ ಅಲ್ವಾ, ಹಾಗೆ ಇರೋಣ. ನಿದ್ರೆ ಮಾಡ್ತಿದ್ದೀರಾ ಬಾವಾ? ಶಾಶ್ವತವಾಗಿ ನಿದ್ರೆ ಮಾಡಿ. ನಿಮಿಷದಲ್ಲಿ ಬಾವ ಈ ಲೋಕನೇ ಬಿಟ್ಟು ಹೊರಟೋಗ್ತಾರೆ. ಬೆಳಗಾಗೋಷ್ಟ್ರಲ್ಲಿ ನಮ್ಮ ಅಕ್ಕ ಅಳ್ತಾ ಕೂತಿರ್ತಾಳೆ. ಅನುರಾಧ, ವಿಶಾಖ, ಸ್ವಾತಿ, ರೇವತಿ ನಕ್ಷತ್ರ, ಇನ್ನೂ ತುಂಬಾ ಹೇಳ್ಬೋದು. ಸರಿಯಾಗಿ ನೋಡು ವಿಶಾಲ್, ಅಲ್ಲೋಡು ಅಲ್ಲಿ. ಬಾವ ಎಲ್ಲಿದ್ದಾರೆ? ಹಾಗಾದ್ರೆ ರೂಮಲ್ಲಿ ಇರೋದು ಯಾರು? ನಿನ್ ಗಂಡ. ಯಾಕೆ ಹಾಗೆ ನೋಡ್ತಿದ್ಯಾ ಸುಮನ? ನೀನ್ ತೋಡಿರೋ ಹಳ್ಳದಲ್ಲಿ ನೀನೇ ಬಿದ್ದೆ ಅಂತನಾ? ಹಾಗಾದ್ರೆ ಆ ಹಳ್ಳದಲ್ಲಿ ವಿಕ್ರಾಂತ್ ಅವ್ರನ್ನ ಶಾಶ್ವತವಾಗಿ ಮುಚ್ಚಾಕ್ತೆ ಅಂತಾಯ್ತು. ನಾಳೆ ಶಿವರಾತ್ರಿ, ಆದ್ರೆ ಇವತ್ ರಾತ್ರಿನೇ ನಿನ್ ಗಂಡ ಶಿವೈಕ್ಯ ಆಗೋದ್ರಲ್ಲಿದ್ದಾರೆ. ಅದು ಅಕ್ಕ, ಏನೇನಿ ಮುಗೀತು ಅಕ್ಕ. ನಿಜವಾಗ್ಲೂನಾ? ಅದಕ್ಕೆ ಏನಾಯ್ತು? ಹೋಗೋವರೆಗೂ ತಪ್ಪಿತಸ್ಥರು ಯಾರು ಅಂತ ಗೊತ್ತಾಗಲ್ಲ ವಿಶಾಲ್. ಬಾ 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 ಬಾ. ಅಯ್ಯೋ, ಏನ್ ಮಾಡ್ತಿದ್ದಾರೆ ಇವ್ರಿಬ್ರು? ಚಿಕ್ಕ ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, ನನ್ ಗಂಡ ಸತ್ತೋದ್ರು ಅಂತ ಹೇಳಿದ್ಲು ನಮ್ಮ ಅಕ್ಕ. ಆದ್ರೆ ಅವ್ರು ಇಲ್ವೇ ಇಲ್ವಲ್ಲ? ಕಳಿಸ್ಕೊಟ್ಟಿದ್ದೀನಿ. ಮೇಲೆ ಅನ್ಕೊಂಡಿದ್ಯಾ? ಇಲ್ಲ, ಕ್ಷೇಮವಾಗಿ ಇಲ್ಲಿಂದ ಆಚೆ ಕಳಿಸಿದ್ದೀನಿ. ವಿಶಾಲ್ ಬಾವಾ, ನನ್ ಮೇಲ್ ಕರುಣೆ ತೋರಿಸಿ ನೀವು 3 ಕೋಟಿ ರೂಪಾಯಿ ಕೊಟ್ರಿ. ಇವಾಗ ನನ್ ಗಂಡನ್ ಮೇಲಿರೋ ಪ್ರೀತಿಗೆ
25 ಕೋಟಿ ರೂಪಾಯಿ ಸಿಗೋ ಹಾಗೆ ಮಾಡ್ತಿದ್ದೀರಾ. ಅದು ಕೂಡ ಇವಾಗ ನೀವು ಸತ್ತ ಮೇಲೆ. ನಿಮ್ಮೇಲೆ ನನಗೆ ದ್ವೇಷ ಸೇಡು ಏನೂ ಇಲ್ದೇ ಇದ್ರು ನಮ್ಮ ಅಕ್ಕನ ಮೇಲಿರೋ ಸಿಟ್ಟಿಂದಾನೆ ಹೀಗ್ ಮಾಡ್ತಾ ಇದ್ದೀನಿ. ಅವಳು ವಿಧವೆ ಆಗ್ತಾಳೆ, ನಾನು ಶ್ರೀಮಂತಿ ಆಗ್ತೀನಿ. ಹುಷಾರು ವಿಕ್ರಾಂತ್ ಅವ್ರೆ. ಆಯ್ತು ಅದಕ್ಕೆ. ನೀನು ಕೆಟ್ಟ ಆಲೋಚನೆ ಮಾಡ್ದಾಗಿಂದಾನೆ ನನಗೆ ಅನುಮಾನ ಬಂದು ನಿನ್ನನ್ನ ಗಮನಿಸ್ತಾನೆ ಇದ್ದೀನಿ. ನನ್ನ ಗಂಡಂಗೆ ಪ್ರಾಣಾಪಾಯ ಅಂತ ತಿಳಿದ್ ವಿಕ್ರಾಂತ್ ಅವರು ಒಂದೇ ತಾಯಿ ಹೊಟ್ಟೆಲ್ ಹುಟ್ಟದೇ ಹೋದ್ರು. ನಮ್ಮ ಅಣ್ಣನ್ ಕಾಪಾಡ್ಕೊಳಕ್ಕೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂದ್ರು. ಅವರು ಹೇಳ್ದಂಗೆ ಮಾಡಿದ್ರು. ನಿಜವಾಗ್ಲೂ ಅವ್ರ ಪ್ರಾಣನ ಪಣಕ್ಕಿಟ್ರು. ಗಾನವಿ ವಿಷಯದಲ್ಲಿ ನನಗೆ ಮಾಡಿರೋ ದ್ರೋಹಕ್ಕೆ ಪ್ರಾಯಶ್ಚಿತ ಮಾಡ್ಕೊಳಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಂಡ್ರು. ವಿಶಾಲ್ ಬಾವನ್ನ ನಿನ್ ಹೆಂಡತಿ ಸಾಯ್ಸಕ್ ಹೊರಟಿದ್ಲು ಅಂತ ಅವ್ರಿಗೆ ಹೇಳ್ಬಿಟ್ಯಾ? ಹಾಗೆ ಹೇಳಿದ್ರೆ ನಿನ್ನ ಸಾಯಿಸ್ಬಿಟ್ಟಿರೋರು. ಯಾರೋ ಅಪಾಯ ಮಾಡ್ತಾರೆ ಅಂತ ಹೇಳಿದ್ನೇ ಹೊರತು ನೀನು ಅಂತ ಹೇಳಲಿಲ್ವೇ? ಹಾಸಿನಿ ಅಕ್ಕ ಕೂಡ ಗೊತ್ತಿಲ್ಲ, ಆದ್ರೆ ನನಗೆ ಅವರಿಬ್ರು ಸಹಾಯ ಮಾಡಿದ್ರು. ಏನ್ ನಡೆಯುತ್ತೋ ವಿಶಾಲ್ ಯಜಮಾನ್ರು ಕೂಡ ಗೊತ್ತಾಗ್ತಿರೋ ಹಾಗೆ ಈ ಅಪಾಯದಿಂದ ಕಾಪಾಡಿದ್ರು. ನೀನಿಂತ ನೀಚ್ ಕೆಲಸ ಮಾಡಿದ್ಯಾ ಅಂತ ವಿಕ್ರಾಂತ್ ಅವ್ರಿಗೇನಾದ್ರೂ ಗೊತ್ತಾದ್ರೆ ನಿನ್ ಜೊತೆ ಸಂಸಾರ ಮಾಡೋದಿರ್ಲಿ, ನಿನ್ನ ಮನೇಲೂ ಇಟ್ಕೊಳ್ದೆ ಜೈಲ ಕಳ್ಸಿರ್ತಿದ್ರು. ಬಾಯ್ ಮುಚ್ಕೊಂಡು ಹಾಲಿಗೆ ನಡಿ, ಎಲ್ರೂ ಅಲ್ಲೇ ಇದ್ದಾರೆ. ನಿನ್ನೆ ಹೇಗ್ ನಾಟಕ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ಈಗ್ಲೂ ಹಾಗೆ ನಾಟಕ ಮಾಡು. ಅದ್ರ ಜೊತೆ ಎಲ್ಲ ಒಳ್ಳೇದೇ ಆಯ್ತು ಅಂತ ಇಲ್ದೇ ಇರೋ ಪ್ರೀತಿನ ತೋರಿಸಿ ಒಂದೆರಡು ಮಾತು ನೀನ್ ಆಡ್ಬೇಕು. ನಿನ್ ಬಣ್ಣ ಯಾರ ಮುಂದೆನೂ ಬಯಲಾಗ್ದೆ ಬದುಕ್ದೆ ಅಂತ ಸಂತೋಷ ಪಡು. ನಡಿ. ವಿಕ್ರಾಂತ್, ನೀನ್ ಕಾಣಿಸ್ಕೊಳ್ದೇ ಇದ್ದಿದ್ದಕ್ಕೆ ಏನಾಯ್ತು ಅಂತ ಅನ್ಕೊಂಡೆ. ನೈನಿ ಅದಕ್ಕೆಯಿಂದ ನನಗೇನೂ ಆಗ್ಲಿಲ್ಲ. ವಿಶಾಲ್ ಕೂಡ ಸೇಫ್. ನನಗೇನಾಗುತ್ತೆ ಹೇಳಿ, ಗಾರ್ಡನ್ ಕರ್ಕೊಂಡೋಗಿ ಕಲರ್ ಕತೆ ಹೇಳಿದ್ರಲ್ಲ. ಮನೇಲಿರೋ ಒಬ್ರಿಗೆ ಪ್ರಾಣಾಪಾಯ ಅಂತ ಹೇಳಿದ್ನಲ್ಲ ಯಜಮಾನ್ರೆ, ಅದರಿಂದ ಪಾರಾದ್ವಿ. ಸುಮನ ಇಂದಾನೆ ಒಳ್ಳೇದಾಯ್ತು ಅಂತಿದ್ದೀನಿ ಅಲ್ವಾ ಸುಮನ? ಹೌದೌದು, ಅಷ್ಟೇ. ಹೋಗ್ಲಿ ಬಿಡೆ, ಗಂಡನ್ ಕಟ್ಕೊಳ್ಳೋದ್ ಮಾತ್ರ ಅಲ್ಲ, ಆಗಾಗ ಪುಣ್ಯದ ಮೂಟೆನೂ ಕಟ್ಕೋಬೇಕಾಗತ್ತೆ. ಅಮ್ಮ, ಅಂದ್ರೆ ನಾಳೆ ಶಿವರಾತ್ರಿ ಹಬ್ಬನ ಖುಷಿಯಿಂದ ಮಾಡ್ಬೋದು ಅಂತ ಆಯ್ತು. ಡಮ್ಮೋ ಡಮ್ಮ ಅಂಬಾ ಶಿವಶಂಭೋ. ಓಂ ಶಿವಾಯ ನಮಃ. ಓಂ ನಮಃ ಶಿವಾಯ. ಡಮ್ಮೋ ಡಮ್ಮ. ಅಂಬಾ ಶಿವಶಂಭೋ. ಶಿವನಾಮ ಸ್ಮರಣೆಯಿಂದ ನಮ್ಮನೆಗೆ ಒಳ್ಳೇದಾಗ್ತಿದೆ. ಎಲ್ರೂ ಉಪವಾಸ ಇದ್ದೀರಲ್ವಾ? ಬೆಳಗಾಗೋವರೆಗೂ ಏನು ತಿನ್ಬಾರ್ದು ಅಂದ್ರಲ್ಲಮ್ಮವ. ತಿನ್ನಲ್ಲ ಅಂತ ಹೇಳಿ ರೋಡ್ ಎಂಡಿಗೆ ಹೋಗಿ ಜ್ಯೂಸ್ ಕುಡಿಬಾರ್ದು ಮಿಸ್ಟರ್ ಹಸ್ಬೆಂಡು. ಕುಡಿಲೂಬಾರ್ದಾ? ಇಲ್ಲ ಬ್ರೋ, ಉಪವಾಸ ಇರಬೇಕು. ತುಂಬಾ ಹಸ್ವಾದ್ರೆ ಒಂದ್ ಲೋಟ ಹಾಲು ಕುಡಿಬೋದು. ಬೇಡಮ್ಮ, ನೀನ್ ಕೊಡೋ ಹಾಲಿಂದ ನಿದ್ದೆ ಬರಲ್ಲ, ಏಕ್ದಮ್ ಮತ್ತೆ ಬಂದ್ಬಿಡುತ್ತೆ. ವಿಕ್ಕಿಗಿರೋ ಅನುಭವ ಅಂತದ್ದು. ಉಪವಾಸ ಅಂದ ತಕ್ಷಣ ಎಲ್ರೂ ತಿನ್ನೋದ್ರ ಬಗ್ಗೆನೇ ಮಾತಾಡ್ತಿದ್ದೀರಲ್ಲ.
ಹೇಳ್ಬೇಕಂದ್ರೆ ಉಪ ಅಂದ್ರೆ ಸಮೀಪ, ವಾಸ ಅಂದ್ರೆ ಇರೋದು. ಭಗವಂತನ್ಗೆ ಸಮೀಪದಲ್ಲಿರೋದೇ ಉಪವಾಸದ ಅರ್ಥ. ಐ ಸಿ. ಎಲ್ರಿಗಿಂತ ಹತ್ರದಲ್ಲಿ ನಮ್ ತಿಲೋತ್ತಮ ಅತ್ತನೇ ಇರ್ತಾರೆ ಅನ್ಸುತ್ತೆ. ಏಯ್, ಶಿವಲಿಂಗದ ಪಕ್ಕ ನನ್ನನ್ನೇ ಕೂರಿಸ್ತೀರಾ ಹೇಗೆ? ಮಹಾದೇವಿ ಪಕ್ಕದಲ್ಲಿ ಕೂತ್ಕೊಳ್ಳೋ ಅರ್ಹತೆ ಆ ಪರಮಾತ್ಮನಿಗೆ ಮಾತ್ರ ಇರುತ್ತೆ ಮಾಮ್. ಮತ್ ನನ್ನ ಹೆಂಡತಿ ಯಾಕೆ ಹಾಗಂದ್ಲು? ಎಲ್ರಿಗಿಂತ ನಮ್ಮ ಮಾಮೆ ಶಿವನ್ಗೆ ಕ್ಲೋಸ್ ಆಗಿರುತ್ತೆ ಅಂತಂದ್ಲು. ಹಲೋ, ಶ್ರೀರಾಮ್ಪುರದ ರಾಮ, ನಾನ್ ಹೇಳಿದ್ದಕ್ಕೆ ಅರ್ಥ ಏನು ಅಂತ ಗೊತ್ತಾ? ನಿಮ್ಮಮ್ಮ ಟಿಕೆಟ್ ತಗೊಂಡ್ರೆ ಪರಮಶಿವ ಕೈ ಹಿಡಿದು ಕರ್ಕೊಂಡು ಹೋಗ್ತಾನಲ್ಲ, ಅಷ್ಟ ಹತ್ರದಲ್ಲಿರ್ತಾರೆ ಅಂತ ಹೇಳ್ದೆ. ಏಯ್, ಯಾವಾಗ ನೋಡಿದ್ರು ನನ್ ಸಾವಿನ ಬಗ್ಗೆ ಮಾತಾಡ್ತೀಯಲ್ಲ. ಸಾರಿ ಅತ್ತೆ, ನಾನಲ್ಲ, ಸಾವಿ ನಿಮ್ ಹಿಂದೆ ಬರ್ತಿದೆ. ನೀನು ಅಕ್ಕ, ಸ್ವಲ್ಪ ಆರಾಮಾಗಿರಿ. ಎಲ್ರೂ ರೆಡಿ ಆಗಿದೀವಿ ಅಷ್ಟೇ. ಮನೇಲಿ ಪೂಜೆ ಏರ್ಪಡೆ ಆಗಿಲ್ಲ. ಯಾವಾಗ್ಲೂ ಮಾಡಿದ್ವಿ ಸುಮನಾ. ನೀವ್ ಮಾಡಿದ್ರಾ? ನಮಗೆ ಶಿವನ ಸಹಕಾರ ಸಿಕ್ಕಿದೆ. ದೇವ್ರೆ ಬಂದು ಸಹಾಯ ಮಾಡಿದ್ರು ಅಂತ ಹೇಳ್ಬೇಡಿ, ಸರಿಯಾಗಿ ಹೇಳಿ. ಅವಳು ಹೇಳಿದ್ದು ಕರೆಕ್ಟೇ. ಹೆಲ್ಪ್ ಮಾಡಿದ್ದು ಶಿವ. ಗಿಳಿನಮ್ಮ, ಪ್ಯಾರೆಟ್. ಕಾಮೆಂಟ್ ಮಾಡಿದ್ರೆ ಕುಕ್ ಬಿಡುತ್ತೆ ಸುಮ್ಮಿ. ನೀವ್ ಸಾಕಿದ್ ಗಿಣಿನೇ. ಇವ್ರಿಗೇನ್ ಗೊತ್ತು ಅಂತ ಜವಾಬ್ದಾರಿ ಕೊಟ್ಟಿದ್ದೀರಾ? ಡಮ್ಮು ಡಮ್ಮು, ನೀವು ಹಬ್ಬ ಬಂದಾಗ ಮಾತ್ರ ದೇವ್ರನ್ನ ನೆನ್ಸ್ಕೋತೀರಾ? ನಾವು ಹಾಗೆಲ್ಲ ಕೆಮ್ಮುದ್ರು ಮಾತಾಡಿದ್ರು ಶಿವನ್ನ ನೆನೆಸ್ಕೋತಾನೇ ಇರ್ತೀವಿ. ಆದಿ ಭಕ್ತರು. ಭೂಮಿ ಹುಟ್ಟಕ್ ಮುಂಚೆಯಿಂದಾನೂ ಇದೀವಿ. ನಿಮ್ಮನ್ ನೀವು ಹೊಗಳ್ಕೊಳ್ಳೋದನ್ನ ನಿಲ್ಸಿ. ಡಮಕ ಡಮಕು ಡಮ, ಡಮ್ 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 ಡಮ್, ಡಮ್ಮೋ ಡಮ್ಮ, ಡಮಕು ಡಮ. ಇವ್ರೇನಾದ್ರೂ ಒಂದ್ ಹೇಳ್ತಾನೆ ಇರ್ತಾರೆ. ಏಯ್, ನೀನ್ ಬದ್ರನ್ ಕರ್ಕೊಂಡ್ ಬಾರೆ. ಬಾಣ ಗಾನವಿ ಇಬ್ರು ನಿದ್ದೆ ಮಾಡ್ತಿದ್ದಾರೆ. ಗಾಯತ್ರಿ ಮಾತ್ರ ಶಿವ ಭಜನೆ ಮಾಡ್ತಾಳೆ. ಎಷ್ಟು ಪುಣ್ಯ ಮಾಡಿದ್ಯಾ ಮುದ್ದು ತಾಯಿ. ನಿಜ ಮಾವ, ಗಾನವಿಗೆ ಬದ್ರಿನಾಥ್ಗೆ ಸಿಗದೇ ಇರೋ ಅದೃಷ್ಟ ನಮ್ ಗಾಯತ್ರಿಗೆ ಸಿಕ್ಕಿದೆ. ನೀವ್ ದತ್ತು ತಗೊಳ್ಳಿಲ್ಲ ಅಂದಿದ್ರೆ ಅದ್ರ ಪರಿಸ್ಥಿತಿ ಹೇಗಿರ್ತಿತ್ತು ಅಂತ ಒಂದ್ಸಲ ಯೋಚಿಸಿ ಬಾವಾ. ಹಾಕೊಳಕ್ ಬಟ್ಟೆ ಇಲ್ದೆ ಶಾಸ್ತ್ರಿಗಳು ಹಚ್ಚೋ ಬೂದಿಯಿಂದ ಅದೇ ವಿಭೂತಿಯಲ್ಲಿ ಮುಳುಗ್ತಿದ್ಲು. ಸುಮನಾ, ಭೂತನಾಥ ಪರಮಶಿವ ಕೂಡ ದೇಹಕ್ಕೆ ಬೂದಿನೇ ಹಚ್ಕೊಳ್ಳೋದು ಸುಮನ. ಜಗತ್ತನ್ ಕಾಯೋ ವಿಶಾಲಾಕ್ಷಮ್ನವರು ಅವನ ಹೆಂಡತಿಯಾಗಿ ನಿರಾಡಂಬರವಾಗೇ ಇರ್ತಾರೆ. ಆ ಎಲ್ಲ ಗುಣ ಈ ಗಾಯತ್ರಿಗೆ ಇದೆ ಅಂದ್ರೆ ಊಹಿಸ್ಕೊಂಡ್ರೇನೆ ಹೆಮ್ಮೆ ಆಗತ್ತೆ. ಸತ್ಯವನ್ನ ಹೇಳಿದ್ರಿ ಮಾತೆ. ಅಲ್ಪರಿಗೆ ಅದು ಅರ್ಥ ಆಗೋದಿಲ್ಲ. ಡಮ್ಮಕ್ಕ, ಯಜಮಾನ್ರ ಆಜ್ಞೆ ಪ್ರಕಾರ ಪೂಜೆ ನಡೆಯೋದಿದೆ. ನಡಿ ಹೋಗೋಣ. ಮೊದ್ಲು ನಾವು ಹೋಗಿ ಪೂಜೆ ಶುರು ಮಾಡ್ತೀವಿ. ನಡಿ ನಡಿ. ಬಾ ಬಾ. ಇರೋದಕ್ ಜಾಗ ಕೊಟ್ರೆ ನೆತ್ತಿ ಮೇಲೆ ಹತ್ತಿ ಕೂತ್ರಂತೆ. ಹಾಗಾಯ್ತು ಈ ಡಮಕ ಮತ್ತೆ ನಂದೀಶನ್ ವರ್ತನೆ. ಅತ್ತೆ, ಹಿಂಗೆ ಮಾತಾಡ್ತಾ ನಿಂತ್ಕೊಂಡ್ರೆ ಪೂಜೆಗೆ ಟೈಮ್ ಆಗುತ್ತೆ. ಪೂಜೆ ಮಾಡೋಣ ಬನ್ನಿ. ನೀನ್ ನಡಿಯೇ. ಸೆಂಟ್ರಲ್ಲಿ ಸಿಗ್ನಲ್ ಪೋಲ್ ತರ ನಿಂತಿದ್ಯಾ, ಹೋಗೋ. ನಿಮ್ ನೆರಳಲ್ಲೇ ನಾನಲ್ವೇನ್ರಿ. ಓಕೆ, ಕಮ್. ಹಸ್ಬೆಂಡು, ನೀ
ನೀವು ಮುಂದೆ ಹೋಗ್ತೀರಾ, ನಾನು ಕೂಡ ನಿಮ್ಮನ್ನ ಫಾಲೋ ಮಾಡ್ತೀನಿ. ನಾನು ಮಾಮ್ ಜೊತೆನೆ ಬರ್ತೀನಿ. ಹೆಬ್ಬೆಟ್ಟನ್ ಬಾಯಲ್ಲಿ ಇಟ್ಕೊಂಡು ಅಮ್ಮ ಅಮ್ಮ ಅನ್ಕೊಂಡು ಹೋಗಿ. ಚಿಚಿ, ನಿನಗೇನಾಯ್ತೆ? ಏನಿಲ್ಲ ಚಿಕ್ಕಮ್ಮ. ಇವ್ರು ಒಂದೊಂದ್ಸಲ ಏನ್ ಮಾತಾಡ್ತಾರೆ ಅಂತ ಅವ್ರಿಗೆ ಅರ್ಥ ಆಗಲ್ಲ. ಬನ್ನಿ ಹೋಗೋಣ. ಅದು ನನ್ನ ಹೆಂಡತಿಗೂ ಬೇರೆಯವ್ರಿಗೂ ಇರೋ ವ್ಯತ್ಯಾಸ. ಎಲ್ಲರ ಜೊತೆ ಸೇರೋ ಯೋಚನೆನೇ ಇಲ್ಲ.